ಉತ್ತರ ಕನ್ನಡದಲ್ಲಿ ಘನಘೋರ ದುರಂತ ಸಂಭವಿಸಿದೆ. ನೋಡಿ, ತನ್ನ ಮಾಲೀಕರನ್ನ ಶ್ವಾನ ಹುಡುಕ್ತಾ ಇದೆ. 5 ಜನ ಇರುವಂತಹ ಮನೆ, ಆ ಮನೆಯಲ್ಲಿ ಶಿರೂರಿನ ಹೃದಯ ವಿದ್ರಾವಕ ಘಟನೆ ಇದು. ಲಕ್ಷ್ಮಣ ನಾಯ್ಕ ಅವರ ಕುಟುಂಬದವರು 5 ಜನ ಇರುವಂತಹ ಮನೆ, ಆ ಮನೆಯಲ್ಲಿ ನಾಯಿ ಸಾಕಿದ್ರು. ಆ ಕುಟುಂಬದ 5 ಕೂಡ ಈಗಾಗಲೇ ಭೂ ಸಮಾಧಿ ಆಗಿಬಿಟ್ಟಿದ್ದಾರೆ. ನಿನ್ನೆಯಿಂದ ಮನೆಯವರನ್ನ ಶ್ವಾನ ಹುಡುಕ್ತಾ ಇದೆ. ಗುಡ್ಡದ ಮೇಲೆ, ನದಿ ತೀರದಲ್ಲಿ ಎಲ್ಲ ಕಡೆ ಶ್ವಾನ ಹುಡುಕ್ತಾ ಇದೆ. ಆದರೆ 5 ಕೂಡ ಹೇಳ ಹೆಸರಿಲ್ಲದಂತೆ ಭೂ ಸಮಾಧಿ ಆಗಿಬಿಟ್ಟಿದ್ದಾರೆ. ಗುಡ್ಡ ಕುಸಿದು 5 ಕೂಡ ಮೃತಪಟ್ಟಿರ್ತಕ್ಕಂಥ ಘಟನೆ ನಿಜಕ್ಕೂ ಆಶ್ಚರ್ಯ ಮತ್ತು ಅತ್ಯಂತ ಖೇದಕರ. ಪಾಪ ಅಂತ ಅನ್ಸುತ್ತೆ. ಆ ನಾಯಿ ಹುಡುಕ್ತಾ ಇದೆ, ಮನೆಯವರೆಲ್ಲ ಎಲ್ಲಿದ್ದಾರೆ ಅಂತ. ಅದಕ್ಕೆ ಅನಾಹುತ ಆಗಿರೋದು ಗೊತ್ತಾಗ್ತಾ ಇದೆ. ನೋಡಿದ್ರೆ ಗೊತ್ತಾಗುತ್ತೆ. ಶ್ವಾನಗಳಿಗೆ ಬಹಳ ಬೇಗ ಸೆನ್ಸ್ ಆಗುತ್ತೆ ಇಂಥವೆಲ್ಲ ಅಂತ ಹೇಳ್ತಾರೆ. ಅನಾಹುತಗಳು ಬಹಳ ಬೇಗ ಸೆನ್ಸ್ ಆಗುತ್ತೆ ಅಂತ. ನೋಡಿ, ಅದಕ್ಕೆ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಆದರೂ ಅದು ಹುಡುಕ್ತಾ ಇದೆ. ಪಾಪ ಇಲ್ಲೆಲ್ಲೋ ಇದ್ದಾರೆ ಅನ್ನೋ ರೀತಿನಲ್ಲಿ ಹುಡುಕ್ತಾ ಇದೆ. ನಾಯಿ ಮಾಲೀಕರನ್ನ ನಿನ್ನೆಯಿಂದನೂ ಇದೇ ಥರ ಹುಡುಕ್ತಾ ಇದೆ. ಇದನ್ನ ಮನೆಯವರು 5 ಜನ ಭೂ ಸಮಾಧಿ ಆಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಗುಡ್ಡ ಕುಸಿತದ ಘಟನೆಯಿಂದಾಗಿ ನಾಯಿಯ ಅಂದ್ರೆ ಶ್ವಾನದ ಮೂಕರೋಧನವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಮನೆ ಮಾಲೀಕ ಮನೆಯವರನ್ನ ಕಳೆದುಕೊಂಡ ಶ್ವಾನ ಕೂಡ ರೋಧಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಮನೆಯ ಕುಟುಂಬದ ಸದಸ್ಯರನ್ನ ಈ ಶ್ವಾನ ಹುಡುಕ್ತಾ ಇದೆ. ನಿನ್ನೆಯಿಂದ ಈವರೆಗೂ ಕೂಡ ಒಂದೇ ಒಂದು ತಿಂಡಿಗಳನ್ನು ಕೊಟ್ಟರು ಕೂಡ, ಅಂದರೆ ಬಿಸ್ಕೆಟನ್ನು ಕೊಟ್ಟರು ಕೂಡ ನಾಯಿ ತಿಂತಾ ಇಲ್ಲ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗುಡ್ಡ ಕುಸಿತ ಗುಡ್ಡವನ್ನು ನೋಡ್ತಾ ಇದೆ. ಇನ್ನೊಂದು ಕಡೆ ತಮ್ಮ ಮನೆಯನ್ನು ಹುಡುಕಾಟ ಮಾಡ್ತಾ ಇದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮನೆಯ ಹುಡುಕಾಟ, ಮನೆಯ ಸದಸ್ಯರ ಹುಡುಕಾಟದಲ್ಲಿ ಶ್ವಾನ ಕೂಡ ಇದ್ದಿರುವಂಥದ್ದು. ಗುಡ್ಡದ ಮೇಲಿಂದ ಸಾಕಷ್ಟು ಪ್ರಮಾಣದ ಮಣ್ಣು ಕಲ್ಲುಗಳು ಬಿದ್ದಿರೋದ್ರಿಂದ ಮನೆ ಕೂಡ ಧ್ವಂಸವಾಗಿದೆ. ಹೀಗಾಗಿ ಮನೆ ಮಾಲೀಕರು ಕೂಡ ಮೃತಪಟ್ಟಿದ್ದಾರೆ. ಆದರೆ ದುರ್ದೈವದ ಸಂಗತಿ ಅಂತ ಹೇಳಿದ್ರೆ ಈ ಶ್ವಾನಕ್ಕೆ ಈಗ ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ದಿನ ತನ್ನನ್ನು ಆರೈಕೆ ಮಾಡಿದ ಮನೆಯ ಕುಟುಂಬದ ಸದಸ್ಯರು ಯಾರೂ ಇಲ್ಲದಿರುವುದರಿಂದ ಶ್ವಾನ ಕೂಡ ತನ್ನ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಓಡಾಡ್ತಾ ಇರುವಂಥದ್ದು. ಮನೆ ಮಾಲೀಕರ ಒಂದು ರೀತಿಯ ಈ ಶ್ವಾನದ ಒಂದು ಪ್ರೀತಿ ಅಂದರೆ ಶ್ವಾನದ ಒಂದು ರೋದನೆಯನ್ನು ನೋಡಲಿಕ್ಕೆ ಕೂಡ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ನಡೆದಂಥ ಘಟನೆ ಅಂದರೆ ಈ ಶ್ವಾನ ಇರುವ ಮನೆಯ ಒಟ್ಟು 5 ಕೂಡ ಮೃತಪಟ್ಟಿದ್ದಾರೆ. ಈಗಾಗಲೇ 3 ಮೃತದೇಹಗಳು ಕೂಡ ಪತ್ತೆಯಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇಷ್ಟ ತನಕ ನೀವು ನೋಡಿದ್ದು ಶಿರೂರಿನ ಒಂದು ಭಾಗದಲ್ಲಿ ಏನು ಪರಿಸ್ಥಿತಿ ಆಯಿತು ಅಂತ, ಗುಡ್ಡ ಕುಸಿತ, ಅದರಿಂದ ಆದ ಸಾವು ನೋವು ಅಂತ. ಈ ಗಂಗಾವಳಿ ನದಿಯ ಮತ್ತೊಂದು ಭಾಗದಲ್ಲಿ ಕೂಡ ಇಂಥದ್ದೇ ಅನಾಹುತಗಳು ಉಂಟಾಗಿದೆ. ಉಳುವರೆ ಗ್ರಾಮದಲ್ಲಿ 5 ಮನೆಗಳು ಧ್ವಂಸ ಆಗಿಬಿಟ್ಟಿದ್ದಾವೆ. ಅಂಕೋಲಾದ ಶಿರೂರಿನ ಗಂಗಾವಳಿ ನದಿಯ ಮತ್ತೊಂದು ಭಾಗದಲ್ಲಿ ನದಿ ನೀರಿನ ಹೊಡೆತಕ್ಕೆ ಮನೆಗಳು ಹೇಳ ಹೆಸರಿಲ್ಲದಂತೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಉಳುವರೆ ಗ್ರಾಮದಲ್ಲಿ 5 ಮನೆಗಳು ಜಸ್ಟ್ ಪಾಯ ಮಾತ್ರ ಉಳಿದಿದೆ, ಬೇರೆ ಏನೂ ಇಲ್ಲ. ಅಲ್ಲಿ ಮನೆ ಇತ್ತು ಅನ್ನೋದಕ್ಕೊಂದು ಚಿಕ್ಕ ಕುರುಹಷ್ಟೇ ಇದೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಸ್ಥಳದಲ್ಲಿ, ಈ ದುರಂತದ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಅವಘಡದಲ್ಲಿ 8 ಮಂದಿಗೆ ಗಾಯ ಉಂಟಾಗಿದೆ. ಒಬ್ಬ ನಾಪತ್ತೆಯಾಗಿರೋ ಶಂಕೆ ವ್ಯಕ್ತವಾಗಿದೆ. 2 ಬೈಕ್ಗಳು, 2 ಜಾನುವಾರು ಗಂಗಾವಳಿ ನದಿ ಪಾಲಾಗ್ಬಿಟ್ಟಿದ್ದಾವೆ. ದೃಶ್ಯಗಳನ್ನು ನೋಡ್ತಾ ಇದ್ರ ವೀಕ್ಷಕರೇ, ಇಲ್ಲೆಲ್ಲ ಮನೆಗಳಿದ್ವು, 5 ಮನೆಗಳಿದ್ರು. ಕೆಲವೇ ಕ್ಷಣಗಳ ಹಿಂದೆ ಅನ್ನುವ ಹಾಗೆ ಇಲ್ಲಿ ಮನೆಗಳಿದ್ರು, ಜನ ವಾಸ ಮಾಡ್ತಾ ಇದ್ರು. 5 ಮನೆಗಳಿದ್ವು. ಅಲ್ಲಿ ಮಣ್ಣು ಬಿಟ್ಟರೆ, ಪಾಯ ಬಿಟ್ಟರೆ ಬೇರೆ ಏನೂ ಉಳಿದಿಲ್ಲ. ಅಲ್ಲಿ ಯಾವ ವಸ್ತುಗಳು ಕೂಡ ಉಳಿದಿಲ್ಲ. ಆ ಮಟ್ಟಿಗೆ ಕೊಚ್ಕೊಂಡು ಹೋಗಿರೋವಂಥದ್ದು. ಗಂಗಾವಳಿ ನದಿಯ ರಭಸ ಇನ್ನೆಷ್ಟಿರಬೇಕು, ಹಾಗೆಯೇ ಆ ಮಳೆಯ ಹೊಡೆತ ಇನ್ನೆಷ್ಟಿರಬೇಕು. ಅಲ್ಲಿ ಮೊದಲು ಗುಡ್ಡ ಕುಸಿದೆ, ಆ ನಂತರ ಅದರ ಮಣ್ಣು ಪೂರ್ತಿ ಆ ನದಿಗೆ ಸೇರಿದೆ. ನಾನು ಇದನ್ನು ನೋಡಿದ್ದೇನೆ. ಫಸ್ಟ್ ಗುಡ್ಡ ಬೀಳ್ತಾ ಇತ್ತು ಸರ್, ಮಣ್ಣೆಲ್ಲ ಬೀಳ್ತಾ ಇತ್ತು. ಮಣ್ಣಿನ ಜೊತೆ ಒಂದು ಟ್ಯಾಂಕರ್ ಬಂದಿದೆ. ಟ್ಯಾಂಕರ್ ಜೊತೆ ಬಿದ್ದಾಗಲೇ ಒಂದು ಮೇಲಿಂದ ಒಂದು ಟವರ್ ಲೈನ್ ಬಿದ್ದಿದೆ ಟ್ಯಾಂಕರ್ ಮೇಲೆ. ಆ ಟ್ಯಾಂಕರ್ ಹತ್ತಿರದಿಂದನೇ ಸುನಾಮಿ ಥರ ನೀರು ಎದ್ದು ಬಂದಿದೆ. ಆ ನೀರು ಬಂದಿದ್ದು ಇಲ್ಲೆಲ್ಲ ಮನೆಗೆಲ್ಲ ಕೊಚ್ಕೊಂಡು ಹೋಗಿದೆ. ಆಮೇಲೆ ಮನೆಯಲ್ಲೆಲ್ಲ ಜನ ಇದ್ರು ಸರ್. ಅಲ್ಲೊಂದು ಮನೆ ಆ ಕಲ್ಲಲ್ಲಿ ಸಿಕ್ಬಿದ್ದಿದ್ರು, ಅವ್ರಿಗೆ ನಾವು ಏಳ್ಸಾಗಿದೆ. ಆಮೇಲೆ ಇಲ್ಲಿಯವರೆಲ್ಲ ಮನೆ ಗಾಯಾಳುಗಳಿಗೆಲ್ಲ ಕುಮಟದಲ್ಲಿ ಅಡ್ಮಿಟ್ ಮಾಡಾಗಿದೆ. ಆಮೇಲೆ ಎಲ್ಲರದ್ದು ಇಲ್ಲಿ ಜಮೀನೆಲ್ಲ ಇತ್ತು ಸರ್, ಅದೆಲ್ಲ ಹೋಗಿಬಿಟ್ಟಿದೆ. ಮತ್ತು ಇನ್ನೂ ತನಕ ಯಾವ ಅಧಿಕಾರಿಗಳು ಬರಲಿಲ್ಲ ಸರ್ ಇದು ನೋಡಲಿಕ್ಕೆ. ಆಮೇಲೆ 2 ಬೈಕ್ ಕೂಡ ಡ್ಯಾಮೇಜ್ ಆಗಿದೆ ಸರ್. ಇಲ್ಲಿ ಇದು IRB ಕಾಮಗಾರಿಯಿಂದನೇ ಸರ್ ಇದಾಗಿದೆ ಈ ಕೆಲಸ. ಇಲ್ಲಿ ಬಂದು ಬಿದ್ದುಬಿಟ್ಟು ಅವಾಗ ಮನೆ ಅಡಿಯಲ್ಲಿ 2 ಅಡಿಗೆ ಆಗೋದು. ನಮ್ಮ ಮತ್ತೆ ಭಾವ ನಾನು ಮೇಲೆ ಹತ್ತಿ ಮಕ್ಕಳಿಗೆ ಕಾಪಾಡ್ಲಿಕ್ಕೆ ಹೋದೆ. ಮಕ್ಕಳು ನೀರಡಿಯಲ್ಲಿ ಅಲ್ಲಿ ಬೇರೆ ಹೇಗೆ ಕರ್ಕೊಂಡು ಬಂದ್ರಿ ಮಕ್ಕಳನ್ನ? ನೀರಿಗೆ ಹೋದ ಮಕ್ಕಳನ್ನ ಹೇಗೆ ಕರ್ಕೊಂಡು? ಅವರೇ ಕಲ್ಲು ಹಿಡ್ಕೊಂಡು ಮೇಲೆ ಹತ್ತು ಬಂದ್ರು. ಒಟ್ಟಾರೆ ಇಲ್ಲಿ ಎಷ್ಟು ಜನಕ್ಕೆ ಪೆಟ್ಟಾಗಿದೆ? 15. ಈಗ ಆಸ್ಪತ್ರೆಯಲ್ಲಿ ಎಷ್ಟು ಜನ ಇದ್ದಾರೆ? 15 ಇಲ್ಲಿ 6 ಮನೆಗಳು ಸಂಪೂರ್ಣ ಹೋಗ್ಬಿಟ್ಟಿದ್ದಾರೆ. ಏನು ವಸ್ತುಗಳು ಯಾವುದೂ ಇಲ್ಲ. ಪೂರ ಕೊಚ್ಚಿಕೊಂಡು.
ಉತ್ತರ ಕನ್ನಡ ಜಿಲ್ಲೆನಲ್ಲಿ ಗುಡ್ಡ ಕುಸಿತ ಮುಂದುವರೆದಿದೆ. ಸಿಕ್ಕಾಪಟ್ಟೆ ಮಳೆಗೆ ಗುಡ್ಡಗಳ ಮಣ್ಣು ಜರಿದು ಬೀಳ್ತಾ ಇದೆ. ಮತ್ತೆ 3 ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ನಿನ್ನೆ ಮೊನ್ನೆ 2 ದಿನ ಅಲ್ಲಿ ಗುಡ್ಡ ಕುಸಿತ ಉಂಟಾದ ಪರಿಣಾಮವನ್ನು ನಾವು ನೋಡಿದ್ದೀವಿ. ಸಾವು ನೋವು ಕೂಡ ಸಂಭವಿಸಿತ್ತು. ಇದೀಗ ಮತ್ತೆ 3 ಕಡೆ ಅಂಕೋಲಾದಲ್ಲಿ ಗುಡ್ಡ ಕುಸಿತ ಕಂಡಿದೆ. ಮಾದನಗೇರಿ ಹತ್ರ 3 ಕಡೆ ಸಣ್ಣ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಕುಮಟಾ ತಾಲೂಕಿನ ಬೆಟ್ಕುಳಿ ಹತ್ರ ಕೂಡ ಗುಡ್ಡ ಕುಸಿತ ಉಂಟಾಗಿದೆ. ಹಾಗೆಯೇ ಅಗಸೂರಿನ ಅರಣ್ಯ ಪ್ರದೇಶದಲ್ಲೂ ಕೂಡ ಗುಡ್ಡ ಕುಸಿತ ಉಂಟಾಗಿದೆ. ಉತ್ತರ ಕನ್ನಡದಲ್ಲಿ ಸಂಚಾರ ಮಾಡುವವರು, ಅಲ್ಲಿ ವಾಸ ಮಾಡ್ತಾ ಇರುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಎನಿ ಮೊಮೆಂಟ್ ಗುಡ್ಡ ಕುಸಿತದ ಸಂಭಾವ್ಯತೆ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಪ್ಡೇಟ್ ಪಡ್ಕೊಳ್ಳೋಣ. ಶೇಷಗಿರಿ ಮುಂಡಳ್ಳಿ ನಮ್ಮ ಪ್ರತಿನಿಧಿ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ಮತ್ತೆ 2-3 ಕಡೆ ಗುಡ್ಡ ಕುಸಿತ ಆಗಿರುವಂಥದ್ದು. ಈಗ ಹೇಗಿದೆ ಉತ್ತರ ಕನ್ನಡ ಜಿಲ್ಲೆಯ ಪರಿಸ್ಥಿತಿ? ಅಲ್ಲಿ ಸಹಾಯ ಸಿಗ್ತಾ ಇದೆಯಾ, ನೆರವು ಸಿಗ್ತಾ ಇದೆಯಾ, ರಕ್ಷಣಾ ತಂಡ ಎಲ್ಲ ಕಡೆ ಅವೈಲೇಬಲ್ ಇದೆಯಾ, ಬರ್ತಾ ಇದ್ದಾರಾ, ಏನಿದೆ ಪರಿಸ್ಥಿತಿ? ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ವಾರಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆಯ ಪರಿಣಾಮವಾಗಿ ಅಲ್ಲಲ್ಲಿ ಗುಡ್ಡಗಳಲ್ಲಿ ಕೂಡ ನೀರು ಒಸರಿ ಬರ್ತದೆ. ಹೀಗಾಗಿ ಕುಸಿತ ಕೂಡ ಉಂಟಾಗಿದೆ. ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತದ ಬೆನ್ನಲ್ಲೇ ಮತ್ತೆ 2-3 ಕಡೆಗಳ ಗುಡ್ಡ ಕುಸಿತಿರುವಂತದ್ದು. ಅಂದ್ರೆ ಕುಮಟಾ ತಾಲೂಕಿನ ಬೆಟ್ಕುಳಿ ಆಗಿರ್ಬೋದು, ಅಥವಾ ಕುಮಟಾ ತಾಲೂಕಿನ ಮಾದನಗಿರಿ ಮತ್ತು ಅಗಸೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿದೆ. ಹೀಗಾಗಿ ಜನರು ಕೂಡ ಒಂದ್ ರೀತಿ ಆತಂಕದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ 2009 ಅಕ್ಟೋಬರ್ 2 ಸಂದರ್ಭದಲ್ಲಿ ಕೂಡ ಕಾರವಾರ ತಾಲೂಕಿನ ಜೇರಿವಾಡದ ಘಟನೆಯ ನಂತರ ನಿನ್ನೆ ಅಷ್ಟೇ ಈಗ ಅಂಕೋಲದ ಶಿರೂರಿನಲ್ಲಿ ಆಗಿರುವುದು ಬಹಳ ಜನರಿಗೆ ಒಂದು ಭಯ ಕೂಡ ಉಂಟು ಮಾಡಿದೆ. ಘಟನೆಯಲ್ಲಿ ಹಲವರು ಕೂಡ ಸಾವನ್ನಪ್ಪಿದ್ದಾರೆ, ಇನ್ನು ಕೆಲವರು ಕೂಡ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ತಂಡಗಳು ಸ್ಥಳದಲ್ಲಿದ್ದೇವೆ. ಸ್ಥಳದಲ್ಲಿದ್ದು ಗುಡ್ಡದ ಮಣ್ಣನ್ನ ತೆರವುಗೊಳಿಸುವ ಕಾರ್ಯವನ್ನು ಕೂಡ ಮಾಡ್ತಾ ಇದೆ. ಜಿಲ್ಲಾಡಳಿತ ಆಯಾ ಇಲಾಖೆಯ ಅಧಿಕಾರಿಗಳನ್ನು ಕೂಡ ಅಲರ್ಟ್ ಮಾಡಿದೆ. ಯಾಕಂತಂದ್ರೆ ಯಾರು ಕೂಡ ಕೇಂದ್ರ ಸ್ಥಾನವನ್ನು ಬಿಟ್ಟು ಹೋಗಬಾರದು ಮತ್ತು ಆಯಾ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದ್ರೆ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕೆಂಬ ಸೂಚನೆಯನ್ನು ಕೂಡ ನೀಡಿದೆ. ಹೀಗಾಗಿ ಸದ್ಯ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಹೀಗಾಗಿ ಜನ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಗುಡ್ಡ ಕುಸಿತದ ಆತಂಕ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಇದ್ದೇ ಇದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ಓಕೆ ಶೇಷಗಿರಿ, ಇನ್ನು ನಿನ್ನೆ ಮೊನ್ನೆ ಎಲ್ಲ ಏನು ಬಹಳ ಅನಾಹುತ ಉಂಟಾಗಿತ್ತಲ್ಲ, ಅಲ್ಲೆಲ್ಲ ಪರಿಸ್ಥಿತಿ ಹೇಗಿದೆ? ಈಗ ರಕ್ಷಣಾ ತಂಡಗಳು ಅಲ್ಲಿ ರೀಚ್ ಆಗಿದ್ದಾರಾ? ಅವ್ರು ಇನ್ನಷ್ಟು ಏನು ಸಹಾಯ ಹಸ್ತ ಚಾಚ್ತಾ ಇದ್ದಾರಾ? ಹೇಗಿದೆ ಜನರ ಮನಸ್ಥಿತಿ ಕೂಡ ಹೇಗಿದೆ ಶೇಷಗಿರಿಯಲ್ಲಿ? ಹೌದು ಶ್ರೀಲಕ್ಷ್ಮಿ, ಯಾಕಂತಂದ್ರೆ ಶಿರೂರಿನ ಒಂದು ಗುಡ್ಡ ಕುಸಿತದ ಘಟನೆ ಇಡೀ ಅಂಕೋಲ ತಾಲೂಕು ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ಜನರನ್ನು ಕೂಡ ಬೆಚ್ಚಿ ಬೀಳಿಸಿರುವಂತದ್ದು. ಶಿರೂರಿನ ಒಂದು ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬಿದ್ದಂತ ಮಣ್ಣುಗಳ ತೆರವುಗೊಳಿಸುವ ಕಾರ್ಯವನ್ನ ಸಂಬಂಧಪಟ್ಟ ರಕ್ಷಣಾ ತಂಡಗಳು ಕೂಡ ಮಾಡ್ತಾ ಇದೆ. SDRF ಆಗಿರ್ಬೋದು, NDRF ಆಗಿರ್ಬೋದು, ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಕೂಡ ಹೆದ್ದಾರಿಯಲ್ಲಿ ಬಿದ್ದ ಮಣ್ಣನ್ನು ಕೂಡ ತೆರವುಗೊಳಿಸುವ ಕಾರ್ಯಾಚರಣೆಯನ್ನ ಈ ಬೆಳಗ್ಗೆಯಿಂದ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಮಳೆ ಜಾಸ್ತಿ ಬಂದ್ರಿಂದ ಕಾರ್ಯಾಚರಣೆಗೆ ಕೊಂಚ ಅಡ್ಡಿಯಾಗಿತ್ತು ಮತ್ತು ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಇದ್ದು ಮಣ್ಣನ್ನ ತೆರವುಗೊಳಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನು 3-4 ದಿನಗಳ ಕಾಲ ಅಂದ್ರೆ ಹೆದ್ದಾರಿಯಲ್ಲಿ ಮಣ್ಣು ತೆರವುವ ಕಾರ್ಯ ನಡೆಯಬೇಕು. ಈಗ ಆ ಬಳಿಕವೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಕೂಡ ಸುಗಮವಾಗದೆ. ಆದ್ರೆ ಉತ್ತರ ಕನ್ನಡ ಜಿಲ್ಲೆಯ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ರೀತಿ ಅನಾಹುತಗಳು ಸಂಭವಿಸಿದೆ, ಗುಡ್ಡ ಕುಸಿತ ಆಗ್ತಾ ಇದೆ ಎಂಬ ಆರೋಪವನ್ನ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ನಾಗರಿಕರು ಆರೋಪಿಸ್ತಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರತಿ ವರ್ಷವೂ ಕೂಡ ಅಲ್ಲಲ್ಲಿ ಕೆಲವೊಂದು ಕಡೆ ಅಂದ್ರೆ ರಸ್ತೆ ಮಾಡುವ ಹೆದ್ದಾರಿ ಮಾಡುವ ಸಂದರ್ಭದಲ್ಲಿ ಗುಡ್ಡಗಳನ್ನ ಕಟಿಂಗ್ ಮಾಡಿದ್ರಿಂದ ಆಯಾ ಭಾಗದಲ್ಲಿ ಗುಡ್ಡದ ಮಣ್ಣು ಕೂಡ ಜರಿದು ಕೆಳಗೆ ಬೀಳ್ತಾ ಇದೆ. ಸಂಚಾರಕ್ಕೆ ಕೂಡ ತೊಂದರೆ ಆಗ್ತಾ ಇರುವಂತದ್ದು. ರಕ್ಷಿಲಕ್ಷ್ಮಿ, ಥ್ಯಾಂಕ್ ಯು ಶೇಷಗಿರಿ ಡೀಟೇಲ್ಸ್ಗಾಗಿ.